ಹೆಲೋ ಎವ್ರಿವಾನ್, ಪಂಪು ಸನ್ಮಾರ್ಗ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 18ನೇ ಪ್ರಶ್ನೆ. ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಎಂದರೇನು? 2 ಉದಾಹರಣೆಗಳನ್ನು ಬರೆಯಿರಿ. ಅಳಿದು ಹೋದ ಪ್ರಭೇದಗಳು ಅಂದ್ರೆ ಡೈನೋಸಾರ್ ಮತ್ತೆ ಡೋಡೋ ಪಕ್ಷಿ ಅನ್ನೋದನ್ನ ನೋಡಿದೀವಿ. ಹಾಗಿದ್ರೆ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳು ಎಂದರೇನು? ಈಗ ಕೆಲವೊಂದಿಷ್ಟು ಜೀವಿಗಳೇನಿದೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಾವು ಪೇಪರಲ್ಲಿ ನ್ಯೂಸ್ ಅಲ್ಲಿ ಎಲ್ಲ ನೋಡಿದ್ರೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇರುವಂತಹ ಮಾಹಿತಿ ನಮಗೆ ಸಿಗ್ತದೆ ಅಲ್ವಾ? ಅವುಗಳನ್ನ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂತ ಕರಿತೀವಿ. ಯಾವ ಪ್ರಾಣಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಮುಂದೆ ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇದೆಯೋ ಅವೇ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು. ಈ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳೇನು? ದಿನದಿಂದ ದಿನಕ್ಕೆ ಅವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಮುಂದೆ ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇದೆ. ಅಂದ್ರೆ ಅವುಗಳ ಪ್ರಭೇದ ಅಥವಾ ಆ ಪ್ರಾಣಿಗಳೇ ಸಂಪೂರ್ಣವಾಗಿ ನಾಶವಾಗುವಂತಹ ಸಾಧ್ಯತೆ ಇದೆ. ಅವುಗಳನ್ನ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂತ ಕರಿತೀವಿ. ಉದಾಹರಣೆಯನ್ನ ನೋಡಿದ್ರೆ 2 ಕೇಳಿದ್ದಾರೆ, ಇದರಲ್ಲಿ ಯಾವ್ದಾದ್ರು 2ನ್ನೇ ಬರೆದ್ರೆ ಸಾಕು. ಕೃಷ್ಣ ಮೃಗ, ಬಿಳಿ ಕಣ್ಣಿನ ಚಿಗುರೆ, ಆನೆ, ಚಿನ್ನದ ಬಣ್ಣದ ಬೆಕ್ಕು, ಗುಲಾಬಿ ತಲೆಯ ಬಾತುಕೋಳಿ, ಮೊಸಳೆ, ಇವುಗಳನ್ನೆಲ್ಲ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂತ ಕರೀತಾರೆ. ಆನೆ, ಗುಲಾಬಿ ತಲೆಯ ಬಾತುಕೋಳಿ, ಮೊಸಳೆ, ಚಿನ್ನದ ಬಣ್ಣದ ಬೆಕ್ಕು ಇವೆಲ್ಲ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ ಉದಾಹರಣೆ ಆಗಿರುತ್ತೆ. ಇದಿಷ್ಟರಲ್ಲಿ ಯಾವ್ದಾದ್ರು 2ನ್ನ ನೆನ್ಪಿಟ್ಕೊಂಡು 2ನ್ನ ಬರೆದ್ರು, ಜಾಸ್ತಿ ಬರೆದ್ರು ಪ್ರಾಬ್ಲಮ್ ಇಲ್ಲ, 2ನ್ನಾದ್ರೂ ಬರಿಬೇಕು. 2 ಅಂತ ಕೇಳಿದಾಗ. ಥ್ಯಾಂಕ್ ಯು.